ಎಲ್ಲರಿಗೂ ಕೂಡ ನಮಸ್ಕಾರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಈ ಒಂದು ನಿಮ್ಮನ್ನೆಲ್ಲರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುವಂತವನಾಗಿದ್ದೇನೆ. You are watching Ebenson TV. I am Professor Dr. Ebenson James. ಈಗ ನೀವು ನೋಡ್ತಿರುವಂತದ್ದು ಎಬೆನ್ಸನ್ ಟಿವಿ. ಈಗ ಮಾತಾಡ್ಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್ ಎಂಬುದಾಗಿ. Let us listen to a Christmas message. ನಾವು ಇವತ್ತು ಕ್ರಿಸ್ಮಸ್ನ ಸಂದೇಶವನ್ನ ಕೇಳಿಸಿಕೊಳ್ಳಲಿಕ್ಕಿದ್ದೇವೆ. Wish you all a happy Christmas. ನಿಮ್ಮೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೂಡ ತಿಳಿಸುವಂತವನಾಗಿದ್ದೇನೆ. Let us turn to the Gospel according to Saint Luke, chapter 2, verse 14. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನಕ್ಕೆ ಕಡೆಗೆ ತಿರುಗಿಸಿಕೊಳ್ಳೋಣ. Glory to God in the highest, and on earth peace, goodwill toward men. ಲೂಕ 2:14 ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. At night, some shepherds were in the fields. ರಾತ್ರಿ ಸಮಯದಲ್ಲಿ ಕುರುಬರು ತಮ್ಮ ಕುರಿಗಳನ್ನು ಕಾಯುತ್ತಾ ಇದ್ದರು. Suddenly, an angel appeared among them. ತಕ್ಷಣವೇ ಒಂದು ದೇವದೂತನು ಅವರಿಗೆ ಕಾಣಿಸಿಕೊಂಡನು. The angel said, I bring you the most joyful news ever announced, and it is for everyone. ಆ ದೇವದೂತನು ಹೇಳುತ್ತಾನೆ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. The Savior has been born tonight in Bethlehem. ಒಬ್ಬ ರಕ್ಷಕನು ಬೆತ್ಲೆಹೇಮಿನಲ್ಲಿ ನಿಮಗೋಸ್ಕರ ಹುಟ್ಟಿದ್ದಾನೆ. Suddenly, the angel was joined by a vast host of others praising God. ಆ ದೇವದೂತನೊಟ್ಟಿಗೆ ಇನ್ನು ದೇವದೂತರ ಸಂಘದವರು ಸೇರಿಕೊಂಡು ಈ ರೀತಿಯಾಗಿ ಹೇಳುತ್ತಾರೆ, Glory to God in the highest heaven, they sang, and peace on earth for all those pleasing him. ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಈ ರೀತಿಯಾಗಿ ಹೇಳ್ತದೆ, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. God gets the honor and man gain the joy of the Savior's birth. ಆ ಒಂದು ದೇವರಿಗೆ ಮಹಿಮೆ ಆಗ್ತದೆ, ಮನುಷ್ಯರಿಗೆ ಅದು ಒಂದು ಒಲಮೆಯನ್ನ ತರುವಂತದ್ದಾಗಿದೆ. The man Savior is the consolation of God's chosen people. ದೇವರು ಯಾರಿಗೆ ಸಮಾಧಾನವನ್ನು ಕೊಡುತ್ತಾನೆಂದರೆ ಯಾರನ್ನು ಆರಿಸಿಕೊಂಡಿದ್ದಾನೋ ಅವರಿಗೆ ಕೊಡುತ್ತಾನೆ. Jesus is God's salvation given to his people. ದೇವರ ಒಂದು ರಕ್ಷಣೆಯನ್ನ ದೇವರು ಕೊಟ್ಟವನಾಗಿದ್ದಾನೆ. He is life to the Gentiles and glory of Israel. ಆತನು ಅನ್ಯ ಜನರಿಗೆ ಬೆಳಕಾಗಿಯೂ ಹಾಗೂ ಯಹೂದ್ಯರಿಗೆ ಆತನು ಮಹಿಮೆ ತರುವಂತವನಾಗಿಯೂ ಇದ್ದಾನೆ. He was appointed by God to be a tester to the children of Israel. ಆತನು ಇಸ್ರಾಯೇಲ್ ಜನರಿಗೆ ಒಂದು ರಕ್ಷಣಾ ಕರ್ತನಾಗಿ ಆತನು ಹುಟ್ಟಿ ಬಂದವನಾಗಿದ್ದಾನೆ. Many of the Israelites would be stumbled by him and many raised up by him. ಅನೇಕ ಯಹೂದ್ಯರು ಎಡವಿ ಬೀಳುತ್ತಾರೆ, ಅನೇಕ ಯಹೂದ್ಯರು ಅವರು ಮೇಲಕ್ಕೆತ್ತಲ್ಪಡುತ್ತಾರೆ. Whoever committed a sin against God need a savior. ಯಾರ್ಯಾರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಒಬ್ಬ ರಕ್ಷಕನ ಅವಶ್ಯಕತೆ ಇದೆ. Son of God forgives our sins. ಮನುಷ್ಯ ಕುಮಾರನು ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಡುತ್ತಾನೆ. Jesus said, my peace I leave with you. ಯೇಸು ಕ್ರಿಸ್ತನು ಹೇಳುತ್ತಾನೆ, ನನ್ನಲ್ಲಿರುವಂತ ಶಾಂತಿಯನ್ನ ನಿಮಗೆ ಕೊಡುತ್ತೇನೆ. If you say, I want peace and not the glorious king, you won't have peace. ನಾವು ದೇವರು ನಮಗೆ ಶಾಂತಿ ಬೇಕು ಎಂಬುದಾಗಿ ಹೇಳಿ ನಾವು ದೇವರನ್ನ ತಿರಸ್ಕರಿಸಿದ್ರೆ ಅದು ನಮಗೆ ಸಿಕ್ಕುವುದಿಲ್ಲ. God must rule in our lives. ಯೇಸು ಕ್ರಿಸ್ತನು ನಮ್ಮ ಜೀವಿತಗಳನ್ನ ಆಳುವಂತವನಾಗಿರಬೇಕು. You need peace with God, peace with yourself, and peace with others. ನಮಗೆ ದೇವರೊಟ್ಟಿಗೆ ಸಮಾಧಾನ, ಇತರರೊಟ್ಟಿಗೆ ಸಮಾಧಾನ ಮತ್ತು ನಮ್ಮೊಳಗೆ ನಮಗೆ ಸಮಾಧಾನದ ಅವಶ್ಯಕತೆ ಇದೆ. Bible says, live peaceable with all if possible. ದೇವರ ವಾಕ್ಯವೇ ಹೇಳ್ತದೆ, ಸಾಧ್ಯವಾದರೆ ಎಲ್ಲರೊಟ್ಟಿಗೆ ಸಮಾಧಾನದಿಂದಿರ್ರಿ. No better news came from heaven than the gospel of Jesus Christ. ಯೇಸು ಕ್ರಿಸ್ತನು ತಂದಂತ ಸಂದೇಶಕ್ಕಿಂತ ಬೇರೆ ಯಾವ ಸುಸಂದೇಶವು ನಮಗೆ ಇಲ್ಲ. Death has been conquered by Jesus. ಮರಣವನ್ನ ಯೇಸು ಕ್ರಿಸ್ತನು ಗೆದ್ದಿದ್ದಾನೆ. Jesus met death and conquered it. ಯೇಸು ಕ್ರಿಸ್ತನು ಮರಣವನ್ನು ಅನುಭವಿಸಿ ಅದನ್ನ ಜಯಿಸಿ ಬಂದಿದ್ದಾನೆ. Jesus went down the tomb and conquered death.
ಆತನು ಮರಣಕ್ಕೆ ಪಾತಾಳಕ್ಕೆ ಇಳಿದು ಹೋಗಿ ಆ ಒಂದು ಮರಣವನ್ನ ಜಯಿಸಿ ಎದ್ದು ಬಂದಿದ್ದಾನೆ. Jesus came out of the grave so that our body will be raised in honor. ಯೇಸು ಕ್ರಿಸ್ತನು ಆ ಒಂದು ಮರಣದೊಳಗಿಂದ ಎದ್ದು ಬಂದಿದ್ದರಿಂದ ನಮ್ಮನ್ನು ಕೂಡ ಆತನು ಎಬ್ಬಿಸುವಂತವನಾಗಿದ್ದಾನೆ. Man's life on earth is like a vapor. ಆ ಮನುಷ್ಯನ ಒಂದು ಜೀವಿತವು ಒಂದು ಅಬೆಯಂತಿರುತ್ತದೆ. If we are in Christ, we have victory. ನಾವು ಯೇಸು ಕ್ರಿಸ್ತನಲ್ಲಿದ್ದರೆ ಜಯ ಜೀವಿತ ನಮ್ಮದಾಗುತ್ತದೆ. If Christ is formed in us, death cannot touch us because we have eternal life in Jesus Christ. ಯೇಸು ಕ್ರಿಸ್ತನು ನಮ್ಮಲ್ಲಿದ್ದರೆ ನಮ್ಮಲ್ಲಿ ಮರಣವು ನಾಶವಾಗಿ ಹೋಗಿ ಕ್ರಿಸ್ತನಿಂದ ನಮಗೆ ಜೀವವು ದೊರಕುವಂತದ್ದಾಗಿದೆ. God had blotted our sins by the blood of Jesus. ದೇವರು ನಮ್ಮ ಪಾಪಗಳನ್ನ ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ ಆತನು ತೊಳೆದು ಶುದ್ಧೀಕರಿಸಿದ್ದಾನೆ. God justifying man in Jesus is good news. ಮನುಷ್ಯರನ್ನ ಯೇಸು ಕ್ರಿಸ್ತನು ಶುದ್ಧೀಕರಿಸುವುದೇ ಒಂದು ಸುಸಂದೇಶವಾಗಿರುತ್ತದೆ. Jesus carried our sins and became a sacrifice for our sins. ನಮ್ಮ ಒಂದು ಪಾಪಗಳಿಗೋಸ್ಕರ ಯೇಸು ಕ್ರಿಸ್ತನು ತಾನೇ ಆತನು ಯಜ್ಞ ಬಲಿಪಶು ಆದನು. So we can celebrate Christmas. ನಾವೆಲ್ಲರೂ ಕೂಡ ಸಂತೋಷದಿಂದ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಂತವರಾಗಿರಬೇಕು. Wish you all a happy Christmas and a new year. ನಿಮ್ಮೆಲ್ಲರೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ದೇವರು ನಿಮ್ಮನ್ನ ಆಶೀರ್ವದಿಸುತ್ತವನಾಗಿದ್ದಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ಈ ವರ್ಷಾಂತ್ಯಕ್ಕೆ ತಂದಿದ್ದಿ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶವನ್ನ, ಸಂತೋಷ ಸಮಾಧಾನವನ್ನು ನಮಗೆ ದಯಪಾಲಿಸಿದ್ದಕ್ಕಾಗಿ ಸ್ತೋತ್ರ. ಸಮಾಧಾನದ ಕರ್ತನು ಸ್ವಾಮಿ, ಲೋಕದಲ್ಲಿ ಸಮಾಧಾನ ಇಲ್ಲದಿರುವಾಗ ಸಮಾಧಾನ ಕೊಡುವ ತನ್ನನಾಗಿದ್ದಿ. ದೇವರೊಂದಿಗೆ ಸಮಾಧಾನ, ಮನುಷ್ಯರೊಂದಿಗೆ ಸಮಾಧಾನ, ನಮ್ಮೊಳಗೆ ಸಮಾಧಾನದ ಅವಶ್ಯಕತೆ ನಿನ್ನಿಂದ ನಮಗೆ ಬೇಕಾಗಿದೆ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ನಮ್ಮೆಲ್ಲರೂ ಕೂಡ ಸಮಾಧಾನ ಕೊಡು, ಸಂತೋಷ ಕೊಡು ಸ್ವಾಮಿ. ಅತ್ಯಂತ ವಿಶೇಷ ರಕ್ಷಣೆ ನಮಗೆ ಸಂತೋಷವನ್ನು ಕೊಡುವಂಥದ್ದಾಗಿದೆ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ವರ್ಷದ ಅಂತ್ಯಕ್ಕೆ ಬಂದಿದ್ದೇವೆ. ಹೊಸ ವರ್ಷವನ್ನು ಕಾಣಲಿಕ್ಕಿರುವಾಗ ನಿನ್ನ ಹೊಸ ಪ್ರಸನ್ನತೆ, ಹೊಸ ನಡೆಸುವಿಕೆ, ಹೊಸ ಬಲ, ಅಭಿಷೇಕ ನಮ್ಮೆಲ್ಲರೊಂದಿಗಿರಲಿ. ಇದುವರೆಗೂ ನಡೆಸಿದಾತನು ನೀನು ನಮ್ಮ ನಡೆಸಿಕೊಡು. ಕ್ರಿಸ್ಮಸ್ ದಿನಗಳಲ್ಲಿ ನಾವು ಸಂತೋಷ ಪಡುತ್ತಾ ಇತರರಿಗೆ ಸಂತೋಷವನ್ನು ಹಂಚುತ್ತಾ ನಾವು ನಿನ್ನನ್ನು ಘನಪಡಿಸುವಂತೆ ಸ್ವಾಮಿ. ದೇವದೂತರು ಆಡಿದಂತೆ ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ಆ ಒಂದು ಸಮಾಧಾನ ನಮ್ಮೆಲ್ಲರೊಂದಿಗೆ ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರಾರ್ಥನೆ ನಮ್ಮ ಪ್ರಭು ರಕ್ಷಕನಾದಂಥ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್. Love of the Father, grace of Jesus Christ, and the presence of the Holy Spirit be with you all forever. Amen. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಗೊಂಡಿರಲಿ. ಆಮೆನ್.